ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರ ಮನೆಯಲ್ಲಿ ಹಬ್ಬದ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ ನೋಡಿ. ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಯಾವ ಥರ ಬರುತ್ತೆ ಅಂತ. ನೆಟ್ ಕ್ಲಾತ್ ಎಲ್ಲ ಯೂಸ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದಾರೆ. ನಾವು ಚೆಸ್ಸಿ ನೋಡಿ ಫ್ರೆಂಡ್ಸ್, ಬನಾನಾ ಬೇಕಂತೆ, ಅದು ಹಸಿದು ಇನ್ನೂ ಹಣ್ಣಾಗಿಲ್ಲ. ಫ್ರೆಂಡ್ಸ್, ನಮ್ಮ ಪಾಪು ಮೆಹಂದಿ ಚೆನ್ನಾಗಿದೆಯಾ? ವಾವ್, ಇನ್ನೊಂದು ತೋರಿಸು. ಈ ಕಡೆ ಹಿಂಗೆಟ್ಕೊ ಇಡು. ಚೆನ್ನಾಗಿದೆಯಾ ಅಂತ ಕೇಳು. ಮುಖ ನೋಡಿ ಹೆಂಗೈತೆ. 3 ಗಂಟೆ ಆಗ್ತಾಯಿದೆ ಫ್ರೆಂಡ್ಸ್, ನಿದ್ದೆ ಮಾಡ್ತೀರಾ ನೋಡಿ. ಎಲ್ಲ ಕಿತ್ತು ಬಿಸಾಕ್ತಾ ಇದ್ದಾಳೆ. ಫ್ರೆಂಡ್ಸ್, ನಾವು ಲಾಸ್ಟ್ ಟೈಮ್ ಚಿಕ್ಕಪೇಟೆ ಶಾಪಿಂಗ್ ಹೋದಾಗ ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ಪರ್ಚೇಸ್ ಮಾಡಿದ್ವಲ್ಲ ನೋಡಿ. ಇದಕ್ಕೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗಂತಲೇ ತಗೊಬಂದಿದ್ದು ನೋಡಿ. ಅದನ್ನು ಈ ಥರ ಯೂಸ್ ಮಾಡ್ಕೊತಾ ಇದ್ದೀವಿ ಇವಾಗ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇನ್ನು ಫುಲ್ ಫಿನಿಶಿಂಗ್ ಆಗಿಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಕಲಶ ಪ್ರತಿಷ್ಠಾಪನೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಅದು ಮಣಿ, ಅದ್ರ ಮೇಲೇನೆ ಕಲಶ ಕೂರಿಸೋದು ಅಮ್ಮನವರನ್ನ. ಆ ಬಾಳೆ ದಿಂಡುಗಳು ಎಲ್ಲಿಡ್ಬೇಕಂತ ತುಂಬಾ ಕನ್ಫ್ಯೂಷನ್ ತಗೊಂತಾ ಇದ್ದಾರೆ. ನಿನ್ ತಲೆ ಮೇಲೆ ಇಕ್ಕೊಂಡ್ಬಿಡು. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ಮತ್ತು ಸ್ಟೆಪ್ಸ್ ಎಲ್ಲ ರೆಡಿ ಆಯಿತು. ಇನ್ನು ಸ್ಯಾರಿ ಉಡಬೇಕು. ಸ್ಯಾರಿ ಉಡೋಕ್ಕೆಲ್ಲ ಅಕ್ಕ ರೆಡಿ ಮಾಡ್ಕೊತಿದೆ ನೋಡಿ. ಇದೇ ಸ್ಯಾರಿ ನಾವು ಅಮ್ಮನವ್ರಿಗೆ ಉಡೋಕ್ಕೆ ತಂದಿರೋದು. ಲಾಸ್ಟಲ್ಲಿ ಶಾಪಿಂಗ್ ಹಾಲ್ ವಿಡಿಯೋ ಅಲ್ಲಿ ತೋರಿಸಿರ್ಲಿಲ್ವಲ್ಲ ನೋಡಿ. ಇದೇ ಸ್ಯಾರಿ ಯಾವ ಥರ ಉಡ್ತೀವಿ ಅನ್ನೋದು ತೋರಿಸ್ತೀವಿ ನೋಡಿ. ಸ್ಯಾರಿ ಪ್ಲೇಟಿಂಗ್ ಎಲ್ಲ ಮಾಡ್ಕೊಂಡ್ವಿ. ನೀಟಾಗಿ ಪಿನ್ಸ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ನಮ್ಮ ಅಕ್ಕ ಅಷ್ಟದೇಳೆ ರಂಗೋಲಿನ ಬಿಡಿಸ್ತಾ ಇದ್ದಾರೆ ಮಣಿ ಮೇಲೆ. ಇಲ್ಲಿ ಕಲಶನ ಕೂರಿಸ್ಬಿಟ್ಟು ಸ್ಯಾರಿ ಡ್ರಾಪ್ ಮಾಡೋದು. ರಂಗೋಲಿ ಹಾಕಿದ್ದು ಕಂಪ್ಲೀಟ್ ಆಯಿತು. ಇವಾಗ ಸ್ಯಾರಿ ಡ್ರೇಪ್ ಮಾಡಬೇಕು. ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಷ್ಟದೆಲ್ಲ ರಂಗೋಲಿ ಹಾಕಿದ್ಮೇಲೆ ಬಾಳೆ ಎಳೆ ಹಾಕ್ಬಿಟ್ಟು ಅದರಲ್ಲಿ ಅಕ್ಕಿ ಮತ್ತು ಅಕ್ಷತೆ ಕಾಳು ಮತ್ತು ಸ್ವಲ್ಪ ನಾಣ್ಯಗಳನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಇದ್ರ ಮೇಲೆ ಚೊಂಬು, ನಾವು ಸ್ಯಾರಿ ಯಾವುದಕ್ಕೆ ಡ್ರಾಪ್ ಮಾಡ್ತೀವೋ ಆ ಚೊಂಬುನ ಇಟ್ಕೊಂಡು ಸ್ಯಾರಿ ಡ್ರಾಪ್ ಮಾಡ್ಕೋಬೋದು. ಮೇಯ್ನ್ ಕಲಶ ಬಂದ್ಬಿಟ್ಟು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಇಕ್ತಾರೆ ನೋಡಿ. ಈ ಚೊಂಬಿಗೆ ನಾವು ಸ್ಯಾರಿ ಉಡಿಸೋದು. ಚೊಂಬಲ್ಲಿ ನೀರು ಹಾಕಿದ್ದೀವಿ. ಸ್ಯಾರಿ ಡ್ರಾಪಿಂಗ್ ಮಾಡ್ತಾ ಇದ್ದಾರೆ.
ಥರ ಎಲ್ಲ ನಾನು ಸ್ಯಾರಿ ಉಡಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಯಾವ ಥರ ಸ್ಯಾರಿ ಉಡಿಸ್ತೇನೆ ಅಂತ ನಿಮಗೆ ತೋರಿಸಿದ್ದೀನಲ್ಲ, ಸೇಮ್ ಅದೇ ಥರ ನಾನು ಉಡಿಸ್ತಾ ಇದ್ದೀನಿ ಅಷ್ಟೇ, ಬೇರೆ ಸ್ಪೆಷಲ್ ಆಗೇನಿಲ್ಲ. ನನ್ನ ಚಾನಲಲ್ಲಿದೆ ಯಾವ ಥರ ಸ್ಯಾರಿ ಉಡಿಸೋದು ಅಂತ, ಹೋಗಿ ಚೆಕ್ ಮಾಡಿ. ಅದು ಜಾಸ್ತಿ ಆಯಿತು. ಜಸ್ಟ್ ಕೀಪ್ಸ್ తీసుకుని ಸಾಲ ಚೆನ್ನಾಗಿ ಕಾಣಿಸ್ತದಲ್ಲ, ನೀಟಾಗಿ ಕಾಣಿಸ್ತಾ ಇದೆ. ಫುಲ್ ಚೆಕ್ ಮಾಡಿದ್ದೀನಿ, ಬಟ್ ಇನ್ನು ಕಾಲೆಲ್ಲ ಫಿಕ್ಸ್ ಮಾಡಬೇಕು. Go. ಫ್ರೆಂಡ್ಸ್, ಯಾವ ಥರ ಇದೆ ಸ್ಯಾರಿ ಡ್ರಾಪಿಂಗ್? ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ, ಇನ್ನು ಫುಲ್ ಮುಖವಾಡ ಎಲ್ಲ ಇಟ್ಟು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಮತ್ತೆ ಸಖತ್ತಾಗಿ ಕಾಣಿಸ್ತಾ ಇದೆ. ಸ್ಯಾರಿ ಡ್ರಾಪಿಂಗ್ ಎಲ್ಲ ಮುಗೀತು ನೋಡಿ. ಬ್ಯಾಂಗಲ್ಸ್ ಎಲ್ಲ ಮುತ್ತೈದೆಯರಿಗೆ ಕೊಡೋಕ್ಕೆ ಬ್ಯಾಂಗಲ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ, ಎಲ್ಲ ರೆಡಿ ಮಾಡಿದ್ದೀವಿ. ಕಲಶ ಸ್ಥಾಪನೆ ಎಲ್ಲ ಮಾಡೋದೆಲ್ಲ ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.